ಫೆಂಗಲ್ ನೆರೆಯ ತಮಿಳುನಾಡನ್ನೇ ತಲ್ಲಣ ಮಾಡಿದ್ದ ಚಂಡಮಾರುತ. ಅದೇ ಸೈಕ್ಲೋನ್ ರಾಜ್ಯದ ಕರಾವಳಿಯಲ್ಲಿ ಆಟ ಶುರು ಮಾಡಿದೆ. ಸೈಕ್ಲೋನ್ ಎಂಟ್ರಿ ಆಗ್ತಿದ್ದಂತೆ 3 ಜಿಲ್ಲೆಯ ಜನಜೀವನವೇ ಅಸ್ತವ್ಯಸ್ತವಾಗಿದೆ. ಕಡಲು ಭಾರಿ ಅಲೆಗಳು ಬರ್ತಾ ಇದೆ. ಸಾಕಷ್ಟು ಪ್ರಮಾಣದಲ್ಲಿ ಗಾಳಿ ಬರ್ತಾ ಇದೆ. ಅಲೆಗಳ ಪ್ರಮಾಣ ಜಾಸ್ತಿ ಇದೆ. ಆಳ ಸಮುದ್ರಕ್ಕೆ ಹೋಗಿರುವಂತಹ ಬೋಟ್ಗಳು ಎಲ್ಲವೂ ಕೂಡ ಈಗ ಬಂದರಿನ ಕಡೆ ಮುಖ ಮಾಡಿರುವಂತದ್ದು. ಕದಡಿದ ಕಡಲು, ತಟಕಪ್ಪಳಿಸ್ತಿರೋ ಗಜಗಾತ್ರದ ಅಲೆ, ಹೆದ್ದಾರಿಯೇ ಕುಸಿದಿದೆ, ಮನೆಗಳು ಉರುಳಿ ಬೀಳ್ತಿವೆ, ರಸ್ತೆಗಳೇ ಕಾಣದಾಗಿವೆ. ತಮಿಳುನಾಡಿಗೆ ದೊಡ್ಡ ಹೊಡೆತ ನೀಡಿದ್ದ ಫೆಂಗಲ್ ಚಂಡಮಾರುತ ರಾಜ್ಯದ ಕರಾವಳಿ ಭಾಗದಲ್ಲಿ ತಲ್ಲಣ ಸೃಷ್ಟಿಸಿದೆ. ನಿನ್ನೆ ಸಂಜೆಯಿಂದಲೇ ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆಗಳಲ್ಲಿ ಭಾರೀ ಮಳೆಯಾಗ್ತಿದೆ. ರಾಜ್ಯದ ಕರಾವಳಿಯಲ್ಲಿ ಫೆಂಗಲ್ ರಣಾರ್ಭಟ. ರಣಮಳೆಗೆ ಕುಸಿದ ಭೂಮಿ, ಬಾಯ್ ತೆರೆದ ಹೆದ್ದಾರಿ. ತಮಿಳುನಾಡಿನಲ್ಲಿ 3-4 ದಿನದಿಂದ ಅಬ್ಬರಿಸಿ ಬೊಬ್ಬಿರಿದಿದ್ದ ಫೆಂಗಲ್ ಚಂಡಮಾರುತ ಬಂಗಾಳ ಕೊಲ್ಲಿಯಿಂದ ಅರಬ್ಬಿ ಸಮುದ್ರ ಪ್ರವೇಶಿಸಿದೆ. ಗಂಟೆಗೆ 35-40 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸ್ತಿದ್ರೆ ಗಾಳಿ ಜೊತೆ ಭಾರೀ ಮಳೆಯಾಗ್ತಿದೆ. ಮಂಗಳೂರಿನ ಉಳ್ಳಾಲ, ಸೋಮೇಶ್ವರ, ಕಲ್ಲಾಪು, ತಲಪಾಡಿ ಬಳಿ ಭಾರೀ ಮಳೆಯಾಗ್ತಿದ್ದು ಬೆಳ್ಳಂಬೆಳಗ್ಗೆಯೇ ಕತ್ತಲು ವಾತಾವರಣ ಆವರಿಸಿತು. ಅದರಲ್ಲೂ ಗುಡುಗು ಸಹಿತ ಮಳೆ ಸುರಿಯುತ್ತಿರೋದ್ರಿಂದ ಮಂಗಳೂರು ಕಾಸರಗೋಡು ಹೆದ್ದಾರಿ ಜಲಾವೃತವಾಗಿತ್ತು. ಗಾಳಿಯಿಂದಾಗಿ ಕಡಲು ಪ್ರಕ್ಷುಬ್ಧವಾಗಿದ್ದು ಕೋಟೆಕಾರು, ಉಚ್ಚಿಲ, ಬಟ್ಟಂಪಾಡಿ ಬಳಿ ರಕ್ಕಸ ಗಾತ್ರದ ಅಲೆಗಳು ತಟಕಪ್ಪಳಿಸ್ತಾ ಇವೆ. ತೆಂಗಿನ ಮರಗಳು ಉರುಳೋ ಭೀತಿಯಲ್ಲಿವೆ. ಫೆಂಗಲ್ ಚಂಡಮಾರುತ ಈಗ ಮಂಗಳೂರನ್ನ ಸಮೀಪಿಸ್ತಾ ಇರುವಂಥದ್ದು. IMD ಪ್ರಕಾರ ಈಗ ಮಂಗಳೂರು ಸಮೀಪಿಸ್ತಾ ಇದೆ, ಮಂಗಳೂರನ್ನ ಕ್ರಾಸ್ ಮಾಡ್ತಾ ಇದೆ. ಸೊ ಇದರಿಂದಾಗಿ ಸಾಕಷ್ಟು ಪ್ರಮಾಣದಲ್ಲಿ ಈಗ ಮಂಗಳೂರಿನಲ್ಲಿ ಗಾಳಿ ಬೀಸ್ತಾ ಇರುವಂಥದ್ದು. ಅಂದರೆ ಪ್ರಮುಖವಾಗಿ ಎಲ್ಲ ಬೀಚ್ಗಳು ಕೂಡ ಈಗ ಪ್ರಕ್ಷುಬ್ಧಗೊಂಡಿದೆ. ಕಡಲು ಭಾರಿ ಅಲೆಗಳು ಬರ್ತಾ ಇದೆ. ಸೊ ಭಾರಿ ಗಾಳಿ ಸಿಕ್ಕಾಬಟ್ಟೆ ಬರ್ತಾ ಇರೋದ್ರಿಂದ ಸಾಕಷ್ಟು ಪ್ರಮಾಣದಲ್ಲಿ ಗಾಳಿ ಬರ್ತಾ ಇದೆ. ಅಲೆಗಳ ಪ್ರಮಾಣ ಜಾಸ್ತಿ ಇದೆ. ನಾವಿಲ್ಲಿ ನೋಡ್ಬೋದಾಗಿದೆ. ನಾನಿವಾಗ ಬಟಪಾಡಿ ಸಮೀಪ ಇರುವಂಥ, ಉಳ್ಳಾಳದ ಬಟಪಾಡಿ ಸಮೀಪ ಇರುವಂಥ ಅರಬ್ಬಿ ಸಮುದ್ರದಲ್ಲಿದ್ದೀನಿ. ಇಲ್ಲಿ ನೋಡ್ಬೋದಾಗಿದೆ ಅಲೆಗಳ ಪ್ರಮಾಣ ಸಾಕಷ್ಟು ಮಟ್ಟಿಗೆ ಬರ್ತಾ ಇರುವಂಥದ್ದು. ಸಾಮಾನ್ಯವಾಗಿ ಡಿಸೆಂಬರ್ ತಿಂಗಳಲ್ಲಿ ಕಡಲು ಸ್ವಚ್ಛ ನೀರಿನಿಂದಾಗಿ ನೀಲಿ ಬಣ್ಣಕ್ಕೆ ತಿರುಗಿರುತ್ತೆ. ಆದರೆ ಫೆಂಗಲ್ ಆರ್ಭಟಿಸ್ತಾ ಇದ್ದಂತೆ ಕಡಲು ಕೂಡ ಕದಡಿದು ಮಳೆ ನೀರಿನಿಂದಾಗಿ ಆರೆಂಜ್ ಬಣ್ಣಕ್ಕೆ ತಿರುಗಿದೆ. ತಟದಿಂದ 200 ಮೀಟರ್ ವರೆಗೂ ಸಮುದ್ರದ ಬಣ್ಣವೇ ಬದಲಾಗಿದೆ. ಗಡಿಭಾಗದಲ್ಲಿ ಏನು ಅರಬ್ಬಿ ಸಮುದ್ರ ಇದೆ, ಆದರೂ ತನ್ನ ಬಣ್ಣವನ್ನ ಈಗ ಬದಲಿಸ್ತಾ ಇದೆ. ಇಲ್ಲಿನ ನೀರನ್ನು ನಾವು ಗಮನಿಸಬಹುದು. ಸಂಪೂರ್ಣವಾಗಿ ಕಲಕು ನೀರು, ಅಂದ್ರೆ ಮಳೆ ನೀರು ಮಿಕ್ಸ್ ಆದಂತ ಸಂದರ್ಭದಲ್ಲಿ ಈ ರೀತಿ ಆಗುತ್ತೆ, ಆರೆಂಜ್ ಕಲರ್ ತಿರುಗುತ್ತೆ. ನಾರ್ಮಲ್ ಆಗಿ ಸಮುದ್ರ ನಿನ್ನೆವರೆಗೂ ಕೂಡ ತಿಳಿ ನೀಲಿ ಇದ್ದಂತಹ ಈ ಒಂದು ಸಮುದ್ರ ಈಗ ಸಂಪೂರ್ಣವಾಗಿ ಕಲರ್ ಚೇಂಜ್ ಆಗಿರುವಂತ. ಭೂಕುಸಿತ, ಏರ್ಪೋರ್ಟ್ ನಿರ್ಲಕ್ಷ್ಯ ಆರೋಪ. ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಹೊಂದಿಕೊಂಡೇ ಇರೋ ಅದ್ಯಪಾಡಿಯಲ್ಲಿ ಭೂಕುಸಿತವಾಗಿದೆ. ಬಜ್ಪೆ ಅದ್ಯಪಾಡಿ ಸಂಪರ್ಕವು ಬಂದ್ ಆಗಿದೆ. ಏರ್ಪೋರ್ಟ್ನಿಂದ ಏಕಾಏಕಿ ನೀರು ನುಗ್ಗಿದ್ರಿಂದಲೇ ಈ ಅನಾಹುತವಾಗಿದೆ ಅಂತ ಸ್ಥಳೀಯರು ಆರೋಪಿಸುತ್ತಿದ್ದಾರೆ. ಸ್ಥಳಕ್ಕೆ ತಹಶೀಲ್ದಾರ್ ಸೇರಿದಂತೆ ಅಧಿಕಾರಿಗಳು ಬಂದು ಪರಿಶೀಲಿಸಿದ್ರು. ಮಾರ್ಗದ ಮೇಲ್ಗಡೆಯಿಂದ ಎಲ್ಲ ಸ್ಟೆಪ್ಪಲ್ಲಿ ಇಳಿದುಕೊಂಡು ನೀರು ಬಂತು. ಏರ್ಪೋರ್ಟಿನ ರನ್ವೇಯಿಂದ ಕೆಳಗಡೆಯಿಂದ ರನ್ವೇಯಿಂದ ಅದರಿಂದ ಅದು ತುಂಬ ಎಲ್ಲ ಮಣ್ಣು ಎಲ್ಲ ಬಂದು ಎಲ್ಲ ಅಂಗಲ ತುಂಬಿ ಹೋಗಿತ್ತು. ಅಂಗಳದಲ್ಲಿ ಎಲ್ಲ ವಸ್ತುಗಳು ಎಲ್ಲ ನೀರ್ಪಾಲಾಗಿ ಹೋಯಿತು. ಇನ್ನು ಸಮುದ್ರದಲ್ಲಿ ಅಲೆಗಳ ಅಬ್ಬರ ಹೆಚ್ಚಾಗ್ತಿದ್ದಂತೆ ಡಿಸೆಂಬರ್ 6ರವರೆಗೆ ಮೀನುಗಾರಿಕೆ ನಿಷೇಧಿಸಲಾಗಿದೆ. ಹೀಗಾಗಿ ಆಳ ಸಮುದ್ರಕ್ಕೆ ಹೋಗಿದ್ದ ಬೋಟ್ಗಳು ತಟಕ್ಕೆ ವಾಪಸ್ಸಾಗಿ ಲಂಗರು ಹಾಕಿವೆ. ಇತ್ತ ಉಳ್ಳಾಲ ತಾಲೂಕಿನ ಕಿನ್ಯಾದಲ್ಲಿ ಭಾರೀ ಮಳೆಯಾಗಿದ್ದು ರಸ್ತೆ ಸಂಪೂರ್ಣ ಜಲಾವೃತವಾಗಿತ್ತು. ಸ್ಥಳಕ್ಕೆ ವಿಧಾನಸಭೆ ಸ್ಪೀಕರ್, ಸ್ಥಳೀಯ ಶಾಸಕ UT ಖಾದರ್ ಭೇಟಿ ನೀಡಿ ಪರಿಶೀಲಿಸಿದರು. ಮನೆ ಮೇಲೆ ಕುಸಿದ ಬೃಹತ್ ತಡೆಗೋಡೆ, ತಪ್ಪಿದ ದುರಂತ. ಉಳ್ಳಾಲ ತಾಲೂಕಿನ ತಲಪಾಡಿ ಗ್ರಾಮದ ಬಿಲಿಕೂರು ಬಳಿ ಮನೆ ಪಕ್ಕ ನಿರ್ಮಿಸಿದ್ದ ಬೃಹತ್ ತಡೆಗೋಡೆ ಕುಸಿದು ಕೆಳಗಿರೋ ಮನೆಗಳ ಮೇಲೆ ಉರುಳಿದೆ. ಮೊಯ್ದೀನ್ ಅನ್ನೋರ ತಡೆಗೋಡೆ ಯಾಸಿನ್ ಬೇಗ್ ಅವರ ಮನೆ ಮೇಲೆ ಉರುಳಿದೆ. ದೊಡ್ಡ ಶಬ್ದ ಆಗ್ತಿದ್ದಂತೆ ಮನೆಯಲ್ಲಿದ್ದ 5 ಹೊರಗೆ ಬಂದು ಪ್ರಾಣ ಉಳಿಸಿಕೊಂಡಿದ್ದಾರೆ. ಮೇಘ ಸ್ಫೋಟ, ಮನೆ ಮನೆಗೂ ನುಗ್ಗಿದ ನೀರು.
ಮಂಗಳೂರಿನ ಕರಂಗಲಪಾಡಿಯಲ್ಲಿ ಮೇಘಸ್ಫೋಟದ ರೀತಿಯಲ್ಲಿ ಒಂದೇ ಕ್ಷಣ ದೊಡ್ಡ ಮಳೆ ಸುರಿದಿದೆ. ಇದರಿಂದ ಮನೆ ಆವರಣದ ಗೋಡೆಗಳು ಧ್ವಂಸವಾಗಿದ್ದು ಮನೆ ಮನೆಗೂ ನೀರು ನುಗ್ಗಿತು. ಮಲ್ಪೆ ಬೀಚ್ ಪ್ರಕ್ಷುಬ್ಧ, ಪ್ರವಾಸಿಗರು ವಾಪಸ್. ಉಡುಪಿ ಜಿಲ್ಲೆಯ ಮಲ್ಪೆ ಕಡಲು ಕೂಡ ಪ್ರಕ್ಷುಬ್ಧಗೊಂಡಿದ್ದು ಬೀಚ್ ವೀಕ್ಷಣೆಗೆ ಬಂದಿದ್ದ ಶಾಲಾ ಮಕ್ಕಳು, ಪ್ರವಾಸಿಗರು ನಿರಾಸೆಯಿಂದಲೇ ವಾಪಸ್ಸಾದರು. ಮಂಗಳೂರಿನಿಂದ ಅಶೋಕ್, ಪೃಥ್ವಿರಾಜ್ ಜೊತೆ ಪ್ರಜ್ವಲ್ ಅಮೀನ್, TV9 ಉಡುಪಿ.